ರಾಜ್ಯ ಸರ್ಕಾರ ಹೋರಾಟಗಾರರು ಮತ್ತು ಶರಣರ ಜಯಂತಿಗಳನ್ನ ಸಂಕ್ಷಿಪ್ತವಾಗಿ ಸರ್ಕಾರ ಅದ್ದೂರಿ ಹಾಕೈಸಿ ಆ ಜಯಂತಿ ದಿವಸ ಏನದಂದ್ರೆ ಎಲ್ಲ ಶರಣರು ಹೋರಾಟಗಾರರು ಜಾಹೀರಾತು ಏನದ ಜನಸಾಮಾನ್ಯರಿಗೆ ಗೊತ್ತಾಗಲಿ, ಅಧಿಕಾರಿಗಳು ಜನಸಾಮಾನ್ಯರಿಗೆ ತಲುಪಲಿ ಅಂತಕ್ಕಂಥ ದೃಷ್ಟಿಯಿಂದ ಏನದ ಎಲ್ಲ ದಿನಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ಮತ್ತು ಟಿ ವಿ ಮಾಧ್ಯಮದಲ್ಲಿ ಕೂಡ ಏನದಂದ್ರೆ ಜಾಹೀರಾತು ಸರ್ಕಾರ ನೀಡ್ತದೆ. ಆದರೆ ವಿಶೇಷವಾಗಿ ಹೇಳಿದರೆ ಸರ್ಕಾರ ಮಲತಾಯಿ ಧೋರಣೆ ಅಂದ್ರೆ ತಪ್ಪಾಗೋದಲ್ಲ, ಮತ್ತು ಸಾಮಾಜಿಕ ನ್ಯಾಯ ಕೊಡುವಲ್ಲಿ ವಿಫಲರಾಗ್ಯಾರಂದ್ರೆ ತಪ್ಪಾಗಲ್ಲ. ಇವತ್ತು ಅಂಬಿಗರ ಚೌಡಯ್ಯ ಶರಣರಲ್ಲೇ ಶರಣ ನಿಜ ಶರಣ ಅನಿಸ್ಕೊಂಡಿರತಕ್ಕಂಥದ್ದು 12ನೇ ಶತಮಾನದಲ್ಲಿ ಬಸವಣ್ಣ ಕಲ್ಯಾಣ ಇದರಲ್ಲಿ ಮಂಟಪದಲ್ಲಿ ಕೂಡ ಇವತ್ತು ಶರಣರು ವಚನ ಹೇಳಿ ಇವತ್ತು ಸಾಕಷ್ಟು ಜನಕ್ಕೆ ಅಂಬಿಗರ ಚೌಡಯ್ಯ ಕೋಲಿ ಸಮಾಜಕ್ಕೆ ಸೀಮಿತ ಅಲ್ಲ, ಸರ್ವ ಸಮಾಜದ ಶರಣ. ಆ ಅಂಕುಡಂಕುಗಳನ್ನು ತಿದ್ದುವ ಮೂಲಕ ವಚನಗಳು ಬರೆಯುವ ಮೂಲಕ ಇವತ್ತಿನ ದಿವಸ ಏನದ ನಮ್ಮ ದೇಶದ ಮೂಲೆಗೆ ಅಂಬಿಗರ ಚೌಡಯ್ಯನ ಇವತ್ತಿಗೂ ಪ್ರಸ್ತುತ ಇದ್ದರೂ ಕೂಡ ಸಾಕಷ್ಟು ವಚನ ಬರೆದು ಕೂಡ ಈ ಶರಣಗೇನಂತ ಚೌಡಯ್ಯನ ಜಯಂತಿ ದಿವಸ ಮುಖಪುಟದಲ್ಲಿ ಜಾಹೀರಾತು ಮಾಡದೆ, ಪ್ರಸಾರ ಮಾಡದೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಟ್ಟು ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಪುಟ ಸಚಿವರಿಗೆ ತಕ್ಷಣ ಜನವರಿ 21ರಂದು ಎಲ್ಲರೂ ಏನದ ಮುಖಪುಟದಲ್ಲಿ ಅಂಬಿಗರ ಚೌಡಯ್ಯನ ಜಾಹೀರಾತು ಎಲ್ಲ ಶರಣರದೇ ಎಲ್ಲ ಹೋರಾಟಗಾರದ್ದು ಯಾವ ಟೈಪ್ ಬರ್ತದೆ ಇದನ್ನು ಕೂಡ ಹಂಗೆ ಬರಬೇಕಂತಕ್ಕಂಥದ್ದು ನಾನು ಅಭಿಯಾನ ಕಾರ್ಯಕ್ರಮದಲ್ಲಿ ಒತ್ತಾಯ ಮಾಡ್ತಿದ್ದೀನಿ, ಎಚ್ಚರಿಕೆ ಕೂಡ ಕೊಡ್ತೀನಿ. ಮಾಡದಿದ್ದರೆ ಮುಂದಿನ ದಿವಸದ ಉಗ್ರ ಹೋರಾಟ ಮಾಡಬೇಕಾದಂತಕ್ಕಂಥದ್ದು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತೇನೆ. ಎಲ್ಲರೂ ತಗೋರಿ ಬೆಳಗ್ಗೆ ಒಂದು ನಿಮಿಷ ಮಲ್ಲು ನಿಂದ್ರು ಮಲ್ಲು ಒಂದು ಫೋಟೋ ತಗೊಂಡು ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನದ ನಿಜ ಶರಣ ಅಂಬಿಗರ ಚೌಡಯ್ಯನ ಜಯಂತಿ ರಾಜ್ಯ ಸರ್ಕಾರ ಆಚರಣೆ ಮಾಡ್ಲಾಕತ್ತದ. ನಮಗೆ ಸಂತೋಷ. ಇದು ವಿಠ್ಠಲ್ ಹೇರೋರವರ ಹೋರಾಟಕ್ಕೆ ಸಿಕ್ಕಂಥ ಫಲ. ಮತ್ತು ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಆಯಿತು ಮತ್ತು ಅಂಬಿಗರ ಚೌಡಯ್ಯನ ಪೀಠ ಆಯಿತು. ನಮ್ಮ ಸಮುದಾಯ ಪರಿಶಿಷ್ಟ ಪಂಗಡಕ್ಕೆ ಸೇರ್ಬೇಕಂತ ಸಾಬರದ ಹೋರಾಟ ಇತ್ತು. ಅವ್ರ ಕನಸು ನನಸಾಗಲಿಲ್ಲ. ಹಂಗಾಗಿ ನಾವೇನದಂದ್ರೆ ಇವಾಗ ಎಲ್ಲ ಜಯಂತಿ ಮಾಡೋ ಹೊತ್ತಿಗೆ ರಾಜ್ಯ ಸರ್ಕಾರ ಆ ಜಯಂತ್ಯೋತ್ಸವದಂದು ಎಲ್ಲ ಶರಣರದು ಹೋರಾಟಗಾರದು ಪೇಪರ್ದಲ್ಲಿ ಮುಖಪುಟಕ್ಕೆ ಅವರು ಜಾಹೀರಾತು ಕೊಡ್ತಾರೆ. ಜಾಹೀರಾತು ಅಂದರೆ ದುಡ್ಡು ಕಟ್ತಾರೆ. ಆದರೆ ರಾಜ್ಯ ಸರ್ಕಾರ ನಮ್ಮ ಚೌಡಯ್ಯನ ಜಯಂತಿ ದಿವಸ ಅದು ಜಾಹೀರಾತು ಕೊಡದೆ ಇವತ್ತು ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ದುರದೃಷ್ಟಕರ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರುಗಳಲ್ಲಿ ನಂದೊಂದು ಮನವಿ ಮತ್ತು ಆಗ್ರಹ ಕೂಡ ಅದ. ಶರಣರಲ್ಲೇ ಶರಣ ನಿಜ ಶರಣ ಅನಿಸ್ಕೊಂಡಿರಂತ ಅಂಬಿಗರ ಚೌಡಯ್ಯನವರಿಗೆ ನೀವು ಅನ್ಯಾಯ ಮಾಡ್ತಿದ್ರಿ. ಸಾಮಾಜಿಕ ನ್ಯಾಯ ಕೊಡುವಲ್ಲಿ ನೀವು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳು ಹಾಕಿಸಿ ಎಲ್ಲ ಜಯಂತಿ, ಅಂಬೇಡ್ಕರ್ ಜಯಂತಿ, ಕನಕ ಜಯಂತಿ, ವಾಲ್ಮೀಕಿ ಜಯಂತಿ, ಆ ಜಯಂತಿಗಳವ ಆ ಜಯಂತಿ ದಿವಸ ಆ ಜಯಂತಿ ಶರಣರ ಜಯಂತಿನ ಎಲ್ಲ ಪತ್ರಿಕೆದಲ್ಲಿ ಮುಖಪುಟಕ್ಕೆ ಏನದ ಜಾಹೀರಾತು ಕೊಡ್ತಾರೆ. ಇಂಥ ದಿವಸ ಕಾರ್ಯಕ್ರಮ ಅದ ಇಂತಲ್ಲಿ ಆದಂತೇಳಿ ಜಾಹೀರಾತು ಅಂದ್ರೆ ಇಡೀ ಕರ್ನಾಟಕ ಎಲ್ಲ ಕಡೆಗೆ ಹೋಗ್ತದ. ಅಂಬಿಗರ ಚೌಡಯ್ಯಂದು ಯಾಕೆ ಕೊಡಲ್ಲ ಅಂತಕ್ಕಂಥದ್ದು ನನ್ನ ಸರ್ಕಾರಕ್ಕೆ, ನನಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಎಲ್ಲ ಶಾಸಕರಿಗೆ ನನ್ನೊಂದು ಪ್ರಶ್ನೆ ಅದ. ಮುಂದೆ ಬರ್ತಕ್ಕಂಥ ಜನವರಿ 21ರಂದು ತಕ್ಷಣ ಅದನ್ನು ಆದೇಶ ಹೊರಡಿಸಿ ಪ್ರತಿ ವರ್ಷ ಜಾಹೀರಾತು ಎಲ್ಲ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಅಂಬಿಗರ ಚೌಡಯ್ಯನ ಫೋಟೋ ಜೊತೆಗೆ ಸರ್ಕಾರದ ಆದೇಶ ಏನದಂದ್ರೆ ಅವರ ಆದೇಶದಾಗ 69 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅದರಲ್ಲಿ ಏನಂತ ಜಾಹೀರಾತು ಯಾಕೆ ಕೊಡವಲ್ರಿ ಅಂತಕ್ಕಂಥದ್ದು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಿದ್ದೀನಿ. ತಕ್ಷಣ ಇದು ಅಭಿಯಾನ ಕಾರ್ಯಕ್ರಮ 40 ದಿವಸ ಪ್ರತಿ ವರ್ಷದ ಈ ವರ್ಷ ನಾನು ಯಾದಗಿರಿ ಜಿಲ್ಲೆ ಅಲ್ಲೆಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಾಲೂಕಾ ಹೋಬಳಿ ಎಲ್ಲ ಕಡೆ ತಿರುಗಾಡ್ತೀನಿ. ಇವತ್ತು ನಿನ್ನೆ ಏನಾದ ಮೊನ್ನೆ ಪ್ರತಿ ವರ್ಷ ಜನವರಿ 21ರಂದು ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಮಾಡ್ತೀವಿ. ಯಾವಾಗಲೂ ನಾವು ಪ್ರತಿ ವರ್ಷ ಸರ್ಕಾರದಲ್ಲಿ ಮುಖಪುಟಿಯಲ್ಲಿ ಪ್ರತಿ ಪ್ರಜಾವಾಣಿ ಇರಬಹುದು, ಎಲ್ಲ ಪತ್ರಿಕೆಯಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರ ಹಾಗೂ ಇದು ಜಯಂತ್ಯೋತ್ಸವ ಪತ್ರಿಕೆಯಲ್ಲಿ ಬರ್ತಿಲ್ಲ, ಜಾಹೀರಾತೇ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಈ ಎಲ್ಲ ಪತ್ರಿಕೆಯಲ್ಲ ಪ್ರತಿ ವರ್ಷ ಎಲ್ಲ ಶರಣರದ್ದು ಜಾಹೀರಾತು ಬರುತ್ತೆ. ನಿಜಶರಣ ಅಂಬಿಗರ ಚೌಡಯ್ಯ ಮಾತ್ರ ಜಾಹೀರಾತು ಪತ್ರಿಕೆಯಲ್ಲಿ ಬರ್ತಿಲ್ಲ. ಸರ್ಕಾರ ಇದನ್ನು ಯಾಕೆ ಎಚ್ಚೆತ್ತುಕೊಳ್ಳುತ್ತಿಲ್ಲ? ಈಗ ಯಾವಾಗ ನಾವು ಎಚ್ಚೆತ್ತುಕೊಳ್ತೀರಿ ನೀವು ಸರ್ಕಾರಕ್ಕೆ? ನಾವು ಇದೆಲ್ಲ ಯಾವಾಗಲೂ ಮುಖ ಪತ್ರಿಕೆಯಲ್ಲಿ ಬರಬೇಕು. ಯಾವಾಗಲೂ ಎಲ್ಲ ಶರಣರ ಯಾವ ಥರ ಬರ್ತದೋ ಅದೇ ಥರ ಜನವರಿ 21ರಂದು ಜಯಂತ್ಯೋತ್ಸವ ಮಾಡೋದಕ್ಕಾಗಿ ಎಲ್ಲ
ಆ ಜನರಲ್ಲಿ ಅರಿವಿಕೆ ಬರಬೇಕು. ಎಲ್ಲ ಶರಣರದ್ದು ಆ ದಿನ 21ರಂದು ಮಾಹಿತಿ ಕೊಡಬೇಕಂತಲ್ಲಿ ನಾನು ಕೇಳಿಕೊಳ್ತೇನೆ. ನಿಮ್ಮ ಹೆಸರು? ರವಿಕುಮಾರ್. ಓಕೆ.